ಜಿಂಬಾಬ್ವೆ ವಿರುದ್ಧದ ಪಂದ್ಯವನ್ನು ಸೋತ ನಂತರ ಬಿಕ್ಕಿ ಬಿಕ್ಕಿ ಅತ್ತ ಶುಭ್ಮನ್ ಗಿಲ್. ಇನ್ನು ವೀಕ್ಷಕರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶುಭ್ಮನ್ ಗಿಲ್ ಅವರು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರ ಬಗ್ಗೆ ಹೇಳಿದ್ದು ಕೇಳಿದರೆ ನೀವು ನಿಜವಾಗಲೂ ಶಾಕ್ ಆಗ್ತೀರಾ. ಹೌದು ವೀಕ್ಷಕರ, ಶುಭ್ಮನ್ ಗಿಲ್ ಅವರ ನಾಯಕತ್ವದಲ್ಲಿ ಭಾರತ ತಂಡದ ಯುವ ಪಡೆಯು ವೀಕ್ಷಕರ ಇವತ್ತಿನ ದಿನದಂದು ಜಿಂಬಾಬ್ವೆ ವಿರುದ್ಧ 13 ರನ್ಗಳ ಹೀನಾಯವಾಗಿ ಸೋಲ್ಕೊಂಡಿತ್ತು. ಹೌದು ವೀಕ್ಷಕರ, ಈ ಒಂದು ಪಂದ್ಯದಲ್ಲಿ ಭಾರತ ತಂಡದ ಪರ ಡೆಬ್ಯೂ ಮಾಡಿದ ಅಭಿಷೇಕ್ ಶರ್ಮಾ ಅವರು ಕೇವಲ 0 ರನ್ಗೆ ಔಟ್ ಆದರು. ಇನ್ನು ವೀಕ್ಷಕರ, ಅದೇ ರೀತಿ ರಿಯಾನ್ ಪರಾಗ್ ಅವರು ಕೂಡ ಎದುರಿಸಿದಂಥ 3 ಎಸೆತಗಳಲ್ಲಿ ಕೇವಲ 2 ರನ್ ಸಿಡಿಸಿ ಔಟ್ ಆದರು. ಹೌದು ವೀಕ್ಷಕರ, ಭಾರತ ತಂಡದ ಬ್ಯಾಟರ್ಸ್ಗಳ ಕಳಪೆ ಪ್ರದರ್ಶನದಿಂದ ಭಾರತ ತಂಡವು ಈ ಒಂದು ಪಂದ್ಯದಲ್ಲಿ ಸೋಲಬೇಕಾಯಿತು. ಇನ್ನು ವೀಕ್ಷಕರ, ಈ ಒಂದು ಪಂದ್ಯವನ್ನು ಸೋತ ನಂತರ ಬಿಕ್ಕಿ ಬಿಕ್ಕಿ ಹತ್ತಿದ್ದ ಶುಭ್ಮನ್ ಗಿಲ್ ಅವರು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರ ಬಗ್ಗೆ ಹೇಳಿದ್ದು, ನಾನು ಮೊಟ್ಟ ಮೊದಲಿಗೆ ನಾಯಕನಾಗಿ ಭಾರತ ತಂಡದ ಪರ ಈ ಒಂದು ಸರಣಿಯನ್ನು ಮುನ್ನಡೆಸುತ್ತಿದ್ದೇನೆ. ಹೌದು, ನಮ್ಮ ತಂಡದಲ್ಲಿ ಬೌಲರ್ಸ್ಗಳು ಉತ್ತಮವಾಗಿ ಕಾಂಟ್ರಿಬ್ಯೂಷನ್ ಮಾಡಿದರು. ಇನ್ನು ಬ್ಯಾಟರ್ಸ್ಗಳು ಈ ಒಂದು ಪಿಚ್ನಲ್ಲಿ ಪರದಾಡಿದ್ದು, ಹಾಗೆ ನಾವು ಕೇವಲ 102 ರನ್ಗಳಿಗೆ ಆಲ್ಔಟ್ ಆಗಬೇಕಾಯಿತು ಮತ್ತು ನಮ್ಮ ತಂಡದ ಪರ ಯಾವೊಬ್ಬ ಬ್ಯಾಟ್ಸ್ಮನ್ಗಳು ಕೂಡ ನಮಗೆ ಸಾಥ್ ಕೊಡಲಿಲ್ಲ. ಹೌದು, ಈ ಒಂದು ಕಾರಣದಿಂದ ಈ ಒಂದು ಪಂದ್ಯವನ್ನು ಸೋಲಬೇಕಾಯಿತು ಮತ್ತು ನಾವು ಈ ಒಂದು ಸಮಯದಲ್ಲಿ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರನ್ನು ನೆನೆಸುತ್ತೇವೆ. ಹೌದು, ಈ ರೀತಿಯಾಗಿ ತಂಡದ ವಿಕೆಟ್ಗಳು ಉರುಳುತ್ತಾ ಹೋದಾಗ ವಿರಾಟ್ ಕೊಹ್ಲಿ ಅವರು ನಿಧಾನಗತಿಯಿಂದ ಬ್ಯಾಟ್ ಬೀಸಿ ಪಂದ್ಯವನ್ನು ಗೆಲ್ಲಿಸಿಕೊಡುತ್ತಿದ್ದರು. ಹಾಗೆ ರೋಹಿತ್ ಶರ್ಮಾ ಅವರು ಕೂಡ ಪವರ್ ಪ್ಲೇನಲ್ಲಿ ಹೊಡಿಬಿಡಿ ಆಟಕ್ಕೆ ಮುಂದಾಗಿ ತಂಡದ ಮೊತ್ತವನ್ನು ಮಧ್ಯ ಕ್ರಮಾಂಕದಲ್ಲಿ ಬರುವಂಥ ಬ್ಯಾಟ್ಸ್ಮನ್ಗಳಿಗೆ ಈಸಿ ಮಾಡಿಕೊಡುತ್ತಿದ್ದರು. ಈ ಒಂದು ಹಂತದಿಂದ ಭಾರತ ತಂಡವು ಈಸಿಯಾಗಿ ಪಂದ್ಯವನ್ನು ಗೆಲ್ಲುತ್ತಿತ್ತು. ಆದರೆ ಇವತ್ತಿನ ಪಂದ್ಯದಲ್ಲಿ ನಮ್ಮ ತಂಡದ ಪರ ಯಾವುದೇ ಒಬ್ಬ ಬ್ಯಾಟರ್ಸ್ಗಳು ಕೂಡ ಈ ಒಂದು ಪಿಚ್ನಲ್ಲಿ ಕಾಂಟ್ರಿಬ್ಯೂಷನ್ ಮಾಡಲಿಲ್ಲ. ಇನ್ನು ಜಿಂಬಾಬ್ವೆ ತಂಡದ ಬೌಲರ್ಸ್ಗಳು ಉತ್ತಮವಾಗಿ ಬೌಲಿಂಗ್ ಮಾಡಿದ್ದು, ಹಾಗೆ ಈ ಒಂದು ಪಂದ್ಯವನ್ನು ಗೆದ್ದುಕೊಂಡಿದ್ದಾರೆ. ಅವರಿಗೆ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್.